ಬಿಚ್ಚಾಲಯ ಅಂತ ಕರೀತಾರೆ. ಹಳೆ ಹೆಸರು ಬಿಚ್ಚಾಲಯ, ಇವಾಗ ಬಿಚ್ಚಾಲೆ ಅಂತಾಗಿದೆ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಬಂದ್ರ ಎಲ್ಲಾರು? ಮಂತ್ರಾಲಯದ ಹಳೆ ಹೆಸರು ಮಾಂಚಾಲಯ, ಇವಾಗ ಮಂತ್ರಾಲಯ ಅಂತಾಗಿದೆ. ನೀವೆಲ್ಲ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರ ಕೇಳಿದಿರಲ್ವಾ? ಆ ಮಂತ್ರ ಬರೆದಿದ್ದು ಮಹಾನುಭಾವರೇ ಅಪ್ಪಣ್ಣಾಚಾರ್ಯವರು. ಅವರ ಹುಟ್ಟಿದಂತಹ ಊರಿದು. ಅಪ್ಪಣ್ಣಾಚಾರ್ಯವರು ಯಾರು ಅಂತಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು. ಇದೇ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಹೋಗ್ತಿಲ್ಲ ಮುಂಚೆ 13 ವರ್ಷ ಕಾಲ ರಾಯರು ಇದೇ ಕ್ಷೇತ್ರದಲ್ಲಿ ಇದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮ್ಗೆ ಎದುರುಗಡೆ ಬೃಂದಾವನ ಕಾಣಿಸ್ತಾ ಇದ್ದಾರೆ ಎಲ್ಲರಿಗೂ. ಇದೇ ಸ್ಥಳದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರ 13 ವರ್ಷ ಕಾಲ 13 ಇಯರ್ಸ್ ರಾಯರಲ್ಲಿ ಜಪ ತಪ ಅನುಷ್ಠಾನ ಹೋಮ ಮತ್ತೆ ಹವನಗಳ ಮಾಡಿದಂತಹ ಸ್ಥಳ ಇದು. ರಾಘವೇಂದ್ರ ಸ್ವಾಮಿಗಳವರ ಜಪ ಮಾಡ್ತಿರುವಂತಹ ತಪಸ್ಸು ಮಾಡ್ತಿರುವಂತಹ ಕಟ್ಟೆ ಇದು. ಜಪದ ಕಟ್ಟೆ ರಾಯರು ಅಂತ ಕರೆಯೋದು. ಪ್ಲೇಸ್ ಆಫ್ ಮೆಡಿಟೇಷನ್ ಪ್ಲೇಸ್. ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯನು ಅವರಿಲ್ಲಿ ಊಟ ಮಾಡುವ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡುಬು ಅಂತ ಬರ್ತದೆ. ಮಸ್ತಿ ಕಡುಬು ಅಂದ್ರೆ ಗಣೇಶ ಚತುರ್ಥಿ ಗಣಪತಿ ಹಬ್ಬ ಬಂದಾಗ ಹಬ್ಬದಲ್ಲಿ ಊರಣದ ಕಡುಬು ಅಂತ ಮಾಡ್ತೀರಿ. ಊರಣದ ಕಡುಬು ಅಂದ್ರೆ ನೀವೆಲ್ಲ ಮೋದಕ ಅಂತ ಕರಿತೀರಿ. ಅದು ರಾಯರಿಗೆ ಇಷ್ಟವಾದ ಪದಾರ್ಥ. ರಾಯರ ಊಟ ಮಾಡುವ ಸಮಯದಲ್ಲಿ ಅವರ ಶಿಷ್ಯರ ಅಪ್ಪಣ್ಣಾಚಾರ್ಯವರು ರಾಯರಕ್ಕೋಸ್ಕರ ಫೇವರ್ ಆಗಿ ಮಾಡಿಕೊಡ್ತಾ ಇದ್ರು. 400 ಇಯರ್ಸ್ ಬ್ಯಾಕ್ ರಾಯರಿಗೆ ಬಳಸ್ತಿರುವಂತಹ ಗ್ರೈಂಡಿಂಗ್ ಸ್ಟೋನ್ ಅಂದ್ರೆ ವರಳ ಕಲ್ಲು ರುಬ್ಬಗುಂಡು ಇವಾಗೂ ಇದೆ. ಅಲ್ಲೇ ಮೇಲ್ಗಡೆ ಬರ್ತದೆ. ನೀವೆಲ್ಲ ಮೆಟ್ಲು ಇಳಿದು ಬಂದ್ರಲ್ವಾ? ಆ ಮೆಟ್ಲು ಇಳಿಬೇಕಾದ್ರೆ ಪಕ್ಕದಲ್ಲಿ ಬರೆದಿರ್ತಾರ, ಹೋಗ್ತಾ ನೋಡ್ಕೊಂಡು ಹೋಗಿ. ಇದೇ ಊರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಮಲ್ಕೊಂಡಿರುವಂತಹ ಜಾಗ, ಅವರ ಉಳ್ಕೊಂಡಿರುವಂತಹ ರಾಯರು ವಾಸವಾಗಿದ್ದಂತಹ ಮನೆ ಬರ್ತದೆ. ಹೋಗ್ತಾ ದಾರಿಯಲ್ಲಿ ಬರ್ತದೆ ಅಪ್ಪಣ್ಣಾಚಾರ್ಯವರ ಮನೆ. ನೀವೆಲ್ಲ ರಾಯರ ಮನೆ ಅಂತ ಅನ್ಕೊಂಡಿರಿ. ರಾಯರ ಮನೆ ಎಲ್ಲ ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರ ಅಪ್ಪಣ್ಣಾಚಾರ್ಯವರ ಮನೆ ಇದು. ಅವರ ಮನೆಯಲ್ಲಿ ರಾಯರ ಮಲ್ಕೊಂಡಿರುವಂತಹ ಜಾಗ ನೀವು ಇವಾಗೂ ನೋಡ್ಬೋದು. ರಾಘವೇಂದ್ರ ಸ್ವಾಮಿಗಳವರ ಶಿಷ್ಯರು ಅಪ್ಪಣ್ಣಾಚಾರ್ಯವರ ಬೃಂದಾವನ ಅಲ್ಲ ಇದು. ಅಪ್ಪಣ್ಣಾಚಾರ್ಯವರ ಪ್ರತಿಷ್ಠಾಪನೆ ಮಾಡಿದ್ದು ರಾಘವೇಂದ್ರ ಸ್ವಾಮಿಗಳವರ ಪ್ರಥಮ ಏಕಶಿಲಾ ಬೃಂದಾವನ. ಏಕಶಿಲಾ ಅಂತಂದ್ರೆ ಒಂದೇ ಶಿಲೆ, ಒಂದೇ ಸ್ಟೋನ್ ಅಲ್ಲಿ ಬೃಂದಾವನ ಕಟ್ಟಿದ್ದು ಅವರ ಶಿಷ್ಯರು. ಅಪ್ಪಣ್ಣಾಚಾರ್ಯವರಿಗೆ ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ರೂಪದಿಂದ ದರ್ಶನ ಕೊಟ್ಟಿರುವಂತಹ ಫಸ್ಟ್ ಬೃಂದಾವನ. ಬೃಂದಾವನ ಚೆನ್ನಾಗಿ ಗಮನಿಸಿ ನೋಡಿ, ಒಂದೇ ಶಿಲೆ ಕಾಣಿಸ್ತದೆ. ಈ ತರ ನಿಮ್ಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ಟರೆ ನೀವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಡ್ಬಂದ್ರಲ್ಲ ಎಲ್ಲಾರು? ಮಂತ್ರಾಲಯದಲ್ಲಿ ಇರೋ ಬೃಂದಾವನ ರಾಯರು ಇಲ್ಲಿಂದ ಹೋಗಿ ಅವರ ಸಜೀವವಾಗಿ ಬೃಂದಾವನ ಆಗಿತ್ತು. ಅಂದ್ರೆ ಜೀವಂತವಾಗಿ ಬೃಂದಾವನ ಆಗಿದ್ದು ಮಂತ್ರಾಲಯದಲ್ಲಿ. ಇಲ್ಲೆಲ್ಲ ಇಲ್ಲಿಂದ ಹೋಗಿ ಅವರ ಬೃಂದಾವನ ಆಗ್ತಾರೆ. ಮಂತ್ರಾಲಯದಲ್ಲಿ ಇರೋ ಬೃಂದಾವನಕ್ಕೆ ನೀವೆಲ್ಲ ಜೀವ ಸಮಾಧಿ ರಾಯರು ಐಕ್ಯ ಆಗಿದ್ದಂತ ಏನೋ ಕರೀತೀರಿ. ಯಾರು ಹಾಗೆ ಕರಿಬಾರ್ದು. ಮೂಲ ಬೃಂದಾವನ ಅಂತ ಕರೀಬೇಕು. ಏನಂತ ಕರೀಬೇಕು? ರಾಯರ ಬೃಂದಾವನ ಆಗ್ಬೇಕಾದ್ರೆ ನಾನು ಈ ಕಲಿಯುಗದಲ್ಲಿ 700 ವರ್ಷ ನಾನು ಜೀವಂತವಾಗಿರ್ತೇನೆ ಬೃಂದಾವನ ಒಳಗಡೆ. ನಾನು ಶರೀರ ದೇಹ ಜೀವ ಬಿಟ್ಟು ಹೋಗಲ್ಲ. 700 ವರ್ಷ ಬೃಂದಾವನ ಒಳಗಿಂತನೇ ಈ ಕಲಿಯುಗದಲ್ಲಿ ಯಾರು ನನ್ನ ಕ್ಷೇತ್ರಕ್ಕೆ ಬಂದು ಕಷ್ಟ ಅಂತ ಬಂದು ನನ್ನ ಹತ್ರ ಅಪ್ಲಿಕೇಶನ್ ಹಾಕಿ ಅರ್ಕೆ ಮಾಡ್ಕೊಂಡು ಹೋಗ್ತಾರೋ ಪ್ರತಿ ಒಬ್ಬರಿಗೂ ನಾನು ಬೃಂದಾವನ ಒಳಗಿಂತನೇ ಅನುಗ್ರಹ ಮಾಡ್ತೇನೆ ಅಂತ ಅವರ ಬೃಂದಾವನ ಆಗಿದ್ದು. ಆ ಮೂಲ ಬೃಂದಾವನ ಆದ ಮೇಲೆ ರಾಘವೇಂದ್ರ ಸ್ವಾಮಿಗಳವರು ಅವರ ಶಿಷ್ಯರ ಅಪ್ಪಣ್ಣಾಚಾರ್ಯವರು ಒಬ್ಬರೇ ಆಗ್ಬಿಡ್ತಾರೆ. ಇಲ್ಲಿ ಅಪ್ಪಣ್ಣಾಚಾರ್ಯವರ ಕೈಯಲ್ಲಿ ಹೇಳಿ ಮಾಡಿಸ್ಕೊಂಡಿರುವಂತಹ ಫಸ್ಟ್ ಬೃಂದಾವನ. ಮಂತ್ರಾಲಯದಲ್ಲಿ ಬೃಂದಾವನ ಆದ ಮೇಲೆ ಫಸ್ಟ್ ಬೃಂದಾವನ ಆಗಿದಂತಹ ಜಾಗ ಇದು. ನೀವು ಬಂದಿದಂತಹ ಈ ಸ್ಥಳ, ಈ ಜಾಗ ಮಾಮೂಲಿ ಕ್ಷೇತ್ರ ಅಲ್ಲ, ತುಂಬಾ ಜಾಗೃತವಾದ ಸ್ಥಳ ಇದು. ಇವಾಗೂ ಸಹ ಬೆಳಿಗ್ಗೆ ಮುಂಜಾನೆ 4 ಮತ್ತೆ 4:15 ಸುಮಾರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಬಂದು ಇವಾಗೂ ಅವರು ಸ್ನಾನ ಮಾಡಿ ಹೋಗ್ತಿರುವಂತಹ ಪ್ರತೀತಿ ಇದೆ. ಕೆಲವೊಮ್ಮೆ ಅವರ ಅಜ್ಜಿಗಳು ಸಾಧಿಸುತ್ತವೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ್ಯವರ 6th ಜನರೇಷನ್ ಅಂತ ಕರೀತೇವೆ. 6th ಅಂದ್ರೆ 6ನೇ ಜನರೇಷನ್ ಅಂತ. ಈ ಮಠ ಎಲ್ಲ ನೋಡ್ಕೊಂಡ್ರೆಲ್ಲ ನಾವೇ ಇಲ್ಲಿ ಈ ಕ್ಷೇತ್ರದಲ್ಲಿ ಪ್ರತಿನಿತ್ಯನು 1,000, 2,000, 3,000, 5,000 ಜನಕ್ಕೂ ಮೇಲೇನೋ ಇಲ್ಲಿ ಅನ್ನದಾನ ಸೇವಾ ದಾಸೋಹ ಅಂತ ನಡೀತದೆ. ಇವತ್ತು ಏಕದಶಿ ಕಾರಣ ಇರಲ್ಲ. ಅಂದ್ರೆ ಇವತ್ತಿನ ದಿವಸ ನೀವು ದರ್ಶನ ಮಾಡಿಕೊಂಡ್ರೆ ವಿಶೇಷವಾಗಿ ಫಲ ಬರ್ತದೆ. ಏಕಾದಶಿ ಅಂತ ಕರೆಯೋದು. ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ
ಎಲ್ಲಕ್ಕಿಂತ ದೊಡ್ಡ ದಾನ, ಪುಣ್ಯದಾನ, ಶ್ರೇಷ್ಠ ದಾನ, ಅನ್ನದಾನ ಅಂತ ಕರೀತೇವೆ. ಅದು ನಮ್ಮ ಮಕ್ಕಳ ಹೆಸರ ಮೇಲೆ, ನಮ್ಮ ತಂದೆ ತಾಯಿ ಹೆಸರ ಮೇಲೆ ಗುರುರಾಯರ ಸೇವೆಗಳು ಮಾಡಿಸಬೇಕು. ಅಥವಾ ಗುರುವಾರ ಇಲ್ಲಿ ಹೋಮಗಳಾಗುತ್ತೆ. ಈ ಕ್ಷೇತ್ರದಲ್ಲಿ ಹೋಮಗಳ ಸೇವೆಗಳು ಮಾಡಿಸಬೇಕು ಅಂತ ನಿಮ್ಮ ಮನಸ್ಸಿಗಿತ್ತು ಅಂದರೆ ಈ ಕ್ಷೇತ್ರದಲ್ಲಿ ಒಂದು ದಿವಸ ಅನುಷ್ಠಾನ ಶಾಶ್ವತವಾಗಿ ಪರ್ಮಿಟ್ ಸೇವೆಗಳಿರ್ತವೆ. ಇಷ್ಟು